ಹಡಗಲಿ ತಾಲೂಕಿನ ಅಂಕಲಗಿ ಆಹೇರಿ ಜಂಬಗಿ ಗ್ರಾಮಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿ ಹೊನ್ನೊಟಗಿ ಹೆಸ್ಕಾಂ ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಗ್ರಾಮೀಣ ಉಪವಿಭಾಗದ ಸಹಾಯಕ ಅಭಿಯಂತರರಾದ ಬಾಲಯ್ಯ ಸಿಂಗ್ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ, ಜಂಬಗಿ ಮತ್ತು ಹೊನ್ನೊಟಗಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಹಕರಿಗೂ ಸರ್ಕಾರದ ನಿಯಮಾವಳಿ ಪ್ರಕಾರ 7 ಗಂಟೆ ತ್ರಿಪೇಸ್ ಮತ್ತು 4 ಗಂಟೆ ಸಿಂಗಲ್ ಪೇಸ್ ವಿದ್ಯುತ್ ಕೊಡಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಮುಂದಿನ ತಿಂಗಳಲ್ಲಿ ಎಲ್ಲರಿಗೂ ಸಮರ್ಪಕ ವಿದ್ಯುತ್ ಕೊಡಲಾಗುವುದು ಎಂದು ಆಶ್ವಾಸನೆ ನೀಡಿ ಪ್ರತಿಭಟನೆಕಾರರ ಮನವೊಲಿಸಲು ಯತ್ನಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಮಾತನಾಡಿ, ಅಧಿಕಾರಿಗಳು ಕೇವಲ ಕುಂಟು ನೆಪ ಹೇಳುತ್ತಿದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿದರೂ ಸ್ಪಂದಿಸುತ್ತಿಲ್ಲ. ಇದರಿಂದ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಜನತೆಗೆ ತೊಂದರೆಯಾಗುತ್ತಿದೆ. ಸರ್ಕಾರದ ನಿಯಮಾನುಸಾರ 7 ಗಂಟೆ ತ್ರಿಪೇಸ್, ಉಳಿದ ಸಮಯದಲ್ಲಿ ಸಿಂಗಲ್ ಪೇಸ್ ವಿದ್ಯುತ್ ಕೊಡಲೇಬೇಕು ಎಂದು ಹೇಳಿದರಲ್ಲದೆ, ಕೊಟ್ಟ ಭರವಸೆಯಂತೆ ಸಮರ್ಪಕ ವಿದ್ಯುತ್ ಪೂರೈಸದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂಪಡೆದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮಹದೇವಪ್ಪ ತೇಲಿ, ಕಲ್ಲಪ್ಪ ಇಂಡಿ, ಶಿವಪ್ಪ ಸಾತಿಹಾಳ್, ಮಲ್ಲಪ್ಪ ಗಂಗನಹಳ್ಳಿ, ಕೃಷ್ಣ ಭೋಸ್ಲೆ, ಆತ್ಮಾನಂದ ತೇಲಿ, ಕೆಂಚಪ್ಪ ಅಂಕಲಗಿ, ನಾಗ್ಟಾನ್ ಶಾಖಾಧಿಕಾರಿ ಮಾಂತೇಶ್ ಮಠ್, ಶಿವನಿಗಿ ಶಾಖಾಧಿಕಾರಿ ಅಶೋಕ್ ಕಂದಗಲ್, ಎಎಸ್ಐ ಎಚ್ಎಂ ಹೊಟಗಿ, ಪೊಲೀಸ್ ಸಿಬ್ಬಂದಿ ಅಲ್ ಪಟೇಲ್ ಬಿರಾದಾರ್ ಇತರರು ಉಪಸ್ಥಿತರಿದ್ದರು. ಕಳೆದ ವಾರದಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಮಳೆಗಾಳಿ ಉಂಟಾಗಿದ್ದರಿಂದ ಲೈನ್ ಫಾಲ್ಟ್ಗಳಾಗ್ಬಿಟ್ಟು ನಮಗೆ ಅವರಿಗೇನು ಗ್ರಾಹಕರಿಗೆ ಇದು ಆಲ್ರೆಡಿ ಓವರ್ಲೋಡ್ ಸ್ಟೇಷನ್ ಇದೆ. 110 kV 33 kV ಹೊನ್ನೊಟಗಿ ಸ್ಟೇಷನ್ ಓವರ್ಲೋಡ್ ಸ್ಟೇಷನ್ ಇದೆ. ಇಲ್ಲಿ ನಾವೇನು ಮಾಡ್ತಿದ್ವಿ, 6 ತಾಸು 3 ಫೇಸ್ ಸಪ್ಲೈ ಕೊಡ್ತಾಯಿದ್ವಿ. ನಾವು ಅದನ್ನು ಕೂಡ ಸರಿ ರೀತಿಯಲ್ಲಿ ಕೊಡೋಕ್ಕಾಗಿಲ್ಲ. ನಾವು ಇದಕ್ಕೆ ಪೂರಕವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಥರ ಜಂಬಗಿ 110 kV ಸ್ಟೇಷನ್ ಆಲ್ರೆಡಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇನ್ನೊಂದು 6 ತಿಂಗಳಿಂದ ನಾವು ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೀವಿ. ಅದಕ್ಕೆ ಒಂದು 2 ಫೀಡರ್ಗಳನ್ನ ನಾವು ಆಲ್ರೆಡಿ ಚಾರ್ಜ್ ಮಾಡ್ಕೊಂಡಿದ್ದೀವಿ ಆ ಸ್ಟೇಷನಿಂದ. ಇನ್ನೊಂದು 3-4 ಲಿಂಕ್ ಲೈನ್ ಕೆಲಸ ನಡೀತಿದೆ. ತಮಗೆಲ್ಲ ಗೊತ್ತಿರೋ ಥರ ಈಗ 450ರಿಂದ 50 ಕಂಬಗಳನ್ನ ಆಲ್ರೆಡಿ ನಾವು ನಿಲ್ಲಿಸಾಗಿದೆ. ಬರೀ ಕಂಡಕ್ಟರ್ ಅಲ್ಲಿ ಸ್ಟ್ರಿಂಗಿಂಗ್ ಕೆಲಸ ಮಾತ್ರ ಉಳಿದಿದೆ. ಆ ಕೆಲಸ ಪೂರ್ಣಗೊಂಡ ನಂತರ ಈ ಹೊನ್ನೊಟಗಿ ಸ್ಟೇಷನ್ ಮೇಲೆ ಇರ್ತಕ್ಕಂಥ ಲೋಡು ಆದಷ್ಟು ಲೋಡು ಜಂಬಗಿ ಮೇಲೆ ಹೋಗ್ತದೆ. ಅವಾಗ ಏನಾಗುತ್ತೆ, ಈ ಸ್ಟೇಷನ್ ಓವರ್ಲೋಡ್ ಕಮ್ಮಿ ಆಗುತ್ತೆ. ನಿಮಗೆ ಜಂಬಗಿ ಸ್ಟೇಷನನ್ನು ನಾವು ಕೆಲವು ಫಿಲ್ಟರ್ನ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗಿರ್ತದೆ. ಆ ನಂತರದಲ್ಲಿ ನಾವು ನಿಮ್ಮ ಜಂಬಗಿ ಸ್ಟೇಷನ್ ಮತ್ತು ಹೊನ್ನೊಟಗಿ ಸ್ಟೇಷನಿಂದ ಬರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ನಾವು ಸರ್ಕಾರದ ನಿಯಮಾವಳಿ ಪ್ರಕಾರ 7 ತಾಸು 3 ಫೇಸು 4 ತಾಸು ಸಿಂಗಲ್ ಫೇಸ್ ಏನು ಕೊಡಬೇಕಾಗಿದೆಯಲ್ಲ, ಅದನ್ನು ನಾವು ಕೊಡಲಿಕ್ಕೆ ನಾವು ಪೂರ್ಣವಾಗಿ ನಾವು ಸಜ್ಜಾಗಿರ್ತೀವಿ. ಅದೊಂದು ಕೆಲಸ ಆಗಬೇಕು. ಇನ್ನೊಂದು ಈ ತಿಂಗಳೊಳಗಡೆ ಆ ಕೆಲಸ ಆಗುತ್ತೆ ಅಂತ ನನ್ನ ಆಶ್ವಾಸನೆ ಇದೆ. ಆಲ್ರೆಡಿ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಿದ್ದಾನೆ. ಈ ತಿಂಗಳ ಲಾಸ್ಟ್ ನಾವು ಪೂರ್ಣಗೊಳಿಸ್ಕೊಂಡು ಮುಂದಿನ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯ ಸುಸಜ್ಜಿತವಾಗಿ ಉತ್ತಮ ಗುಣಮಟ್ಟದ ನಾವು ವಿದ್ಯುತ್ ಕೊಡಲಿಕ್ಕೆ ನಾವು ಶಕ್ಯರಾಗಿರ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳ್ತೀವಿ. ನಾವು ಪ್ರತಿ ಬಾರಿ ಪ್ರತಿಭಟನೆ ಮಾಡ್ತಾರೆ, ನಮಗೆ ಇದೇ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ರೈತರ ಆರೋಪ. ಇದೇ ಥರ ಇದನ್ನು ಕಂಟಿನ್ಯೂ ಆಗ್ತದೆ ಅಂತ ಕೆಲವರು ಆರೋಪ. ಇದು ಕಂಟಿನ್ಯೂ ಆಗೋದಿಲ್ಲ. ಯಾಕಂದರೆ ಪ್ರತಿ ಬಾರಿ ಅಂತ ಏನು ಹೇಳ್ತಿದ್ರಲ್ಲ, ಅದಕ್ಕೆ ರೀಸೆಂಟಾಗಿ ಅದಕ್ಕೆ ನಾವು ಕೊಟ್ಟಿದ್ದ ಉತ್ತರನೇ ಆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗಿದ್ದು. ಲಾಸ್ಟ್ ಟೈಮ್ ಅದೇ ರೀಸನ್. ಅವಾಗ ಇನ್ನೂ ಸ್ಟೇಷನ್ ಕಂಪ್ಲೀಟ್ ಆಗಿರಲಿಲ್ಲ ಸರ್. ಇದು 6 ತಿಂಗಳಿಂದ ಈ ಕಡೆ ಸ್ಟೇಷನ್ ಯಾವತ್ತೂ ಈ ಥರ ಸ್ಟ್ರೈಕ್ ಮಾಡಿಲ್ಲ. ಸ್ಟೇಷನ್ ಆದ ನಂತರ ಮಾಡಿದ್ದಿದೆ, ಫಸ್ಟ್ ಟೈಮ್ ಆದಂತ ಮಾಡಿದ್ದು. ಯಾಕೆಂದರೆ ಅಲ್ಲಿ ಲಿಂಕ್ ಲೈನ್ ಏನು 7 ಲಿಂಕ್ ಲೈನ್ ಇದೆಲ್ಲ ಫುಲ್ಫಿಲ್ ಆಗಿಲ್ಲ ಕೆಲಸ. ಅದು ಆ ಕೆಲಸ ಆಗಿದ್ದಿದ್ರೆ ಈ ಪ್ರಸಂಗ ಬರ್ತಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ತೊಡಕಳೆ ಕಾರಣ. ಅದಕ್ಕೆ ಆ ಸ್ಟೇಷನ್ನ ಅಲ್ಲಿಂದೆಲ್ಲ ಲಿಂಕ್ ಲೈನ್ ತೊಗೊಂಬಿಟ್ಟು ಅಂತ ತಿಳ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಈ ಥರ ಸ್ಟ್ರೈಕ್ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅದರ್ವೈಸ್ ಆ ಸೆಂಟ್ರಲ್ ಗ್ರಿಡ್ಡಿಂದ ಲೋಡ್ ಕಂಟ್ರೋಲ್ ಹೇಳದೇ ಇದ್ದರೆ ನಾವು ಸ್ಟೇಷನಿಂದ ಏನು ಕೊಡಬೇಕಾಗಿದೆಯಲ್ಲ ಆ ಸಪ್ಲೈ ಮಾತ್ರ ನಾವು ಕೊಡ್ತೀವಿ. ಈಗ ಆಲ್ಮೋಸ್ಟ್ ಅರ್ಧ ರೈತರು ಹೊಲದಲ್ಲಿ ಅವ್ರ ಮಕ್ಕಳಿಗೆ ಸ್ವಲ್ಪ ರಾತ್ರಿ ಕರೆಂಟ್ ಹೋಗೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೇನಾದರೂ ತಾವು ಬೇರೆ ಏನಾದರೂ ಮಾಡ್ತಾರೆ? ಈಗಾಗಲೇ ನಾನು ನಿಮಗೆ ಹೇಳಿದೆ, ಹಿಂದೇನಿತ್ತು ರೈತರಿಗೆ ಮತ್ತು IP ಸೆಟ್ಗಳಿಗೆ ಒಂದೇ ಲೈನ್ ಇತ್ತು ಮೊದಲು. ಅದನ್ನು ಬೈಫರ್ಕೇಟ್ ಮಾಡಿಬಿಟ್ಟು IP ಸೆಟ್ಟಿಗೆ ಅಂತಲೇ ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಟೈಮ್ ಅದು. ಈಗ ಏನಾಗಿದೆ, ಈ ಕಡೆ ಭಾಗದಲ್ಲಿ ಎಲ್ಲರೂ ವಸತಿಗಳಲ್ಲಿ ಜೀವನ ಮಾಡೋದ್ರಿಂದ ಅದಕ್ಕೆ ನಮಗೆ ಅದೇನಾಗುತ್ತೆ, IP ಸೆಟ್ ಲೈನ್ ಅಂತ ಹೇಳಿಸ್ಕೊಳ್ಳುತ್ತೆ. ನೋಡಿದ್ರೆ ಜನಗಳು ಹಳ್ಳಿಗಳಲ್ಲಿ ಜೀವನ ಮಾಡ್ತಿರಲ್ಲ, ಅವೆಲ್ಲ ತಮ್ಮ ಒಂದು ಇದಕ್ಕೋಸ್ಕರ ಏನು ಮಾಡ್ತಾರೆ, ಹೊಲಗದ್ದೆ ನೋಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲೋಗಿ ವಸತಿ ಇರ್ತಾರೆ ಅವರು. ಅದಕ್ಕೆ ಕೊಡಲಿಕ್ಕೆ ಇನ್ನು ಯಾವುದೂ ರೂಪುರೇಷೆ ಇಲ್ಲ ಇನ್ನು ಸದ್ಯಕ್ಕೆ. ಇದು 7 ತಾಸು 3 ಫೇಸ್ 4 ತಾಸು ಸಿಂಗಲ್ ಫೇಸೇ ಇದೆ. ಮುಂದಿನ ದಿನಗಳಲ್ಲಿ ಆಶಾಭಾವನೆ ಅಂತೂ ಇದೆ, ನಾವು ಫುಲ್ಫಿಲ್ ಮಾಡ್ತಿರ್ತಾರೆ ಅಂತೇಳಿ. ಅಷ್ಟು ಮಾತ್ರ ನಾನು ಹೇಳುವಲ್ಲ. ರೈತರಿಗೆ ನಿಮ್ಮ ಸಿಬ್ಬಂದಿ
ಸಿಬ್ಬಂದಿಗಳು ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಅವ್ರಿಗೆ ನಾನು ಈ ಸಭೆ ಮೂಲಕನೇ ಹೇಳಿದ್ದೀನಿ, ನಾನು ಏನು ಮಾಡಬೇಕು ಅಂತ ನಿಮ್ಮ ಮುಂದೆ ನಾನು ಇಷ್ಟೊಂದೆಲ್ಲ ಮಾತಾಡಿದ್ದೀನಿ. ಈ ಒಂದು ಪ್ರತಿಭಟನೆ ಏನಾಯ್ತಲ್ಲ, ಇದನ್ನು ಉದ್ದೇಶಿಸಿ ಅವರಿಗಂತೂ ಒಂದು ನೋಟಿಸ್ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಕಾನೂನು ನಮ್ಮ ಕಂಪನಿ ನಿಯಮಗಳಿಗೆ ಏನು ಶಿಸ್ತು ಕ್ರಮ ತಗೋಬೇಕಲ್ಲ ಅದು ನಾವು ತಗೊಳ್ಳಿಕ್ಕೂ ನಾವು ಸಿದ್ಧರಿದ್ದೇವೆ. ಈ ವಿಷಯದಲ್ಲಿ ಹಣಗಳನ್ನು ಕೇಳ್ತಾರಂತ ನಾನು ಇದನ್ನು ಆಲ್ರೆಡಿ ನಮ್ಮ ಗಾಡಿ ಮೇಲೆ ಕೂಡ ನಾವು ಅದನ್ನು ಪಬ್ಲಿಷ್ ಮಾಡಿಸಿದ್ದೀವಿ. ಈಗ ನೋಡಿ, ಏನೇ ಸಮಸ್ಯೆಗಳಿದ್ರೂ ಕೂಡ ಯಾರು ರೈತರು ಒಂದು ಪೈಸಾ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ 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 3 ಸರಿ ಹೇಳ್ತಾ ಇದ್ದೀನಿ ನಾನು. ನಿಮ್ದೇನೇ ನಮ್ಮ ಸಮಸ್ಯೆ ಇದ್ರೂ ಕೂಡ ನಮ್ಮದು ನಂಬರ್ ಇದೆ. ಆಮೇಲೆ ಇನ್ನೊಂದು ನಂಬರ್ ತಿಳ್ಕೊಳ್ಳಿ ನೀವು, 1912 ಅಂತ ನಂಬರ್ ಇದೆ. ನಮ್ಮ ಹೆಸ್ಕಾಮ್ ಕಂಪನಿಗೆ ಸಂಬಂಧಪಟ್ಟಿದ್ದ ನಂಬರ್ 1912. ನೀವು 7-10 ಅಂಕೆ ಹೊಡೆಯೋದು ಬೇಕಾಗಿಲ್ಲ. 1912 ನೀವು ನಂಬರಿಗೆ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನೀವು ಯಾರಿಗೂ ಹೇಳೋದು ಬೇಕಾಗಿಲ್ಲ ರೀ. ನಮ್ಮ ಕಂಪ್ಯೂಟರ್ ಕಂಪ್ಲೇಂಟ್ ಲಾಡ್ಜ್ ಆಗಿಬಿಡ್ತದೆ. ಅದು ನಾವು ವಿಲೇವಾರಿ ಮಾಡೋ ತನಕ ನಮಗೆ ಆ ಕಂಪ್ಯೂಟರ್ ಆಗಲಿ ಅದಕ್ಕೊಂದು ಕೇರ್ ಸೆಂಟರ್ ಅಂತ ಇರುತ್ತೆ, ಅವ್ರು ನಮಗೆ ಬಿಟ್ಟಿರೋದಿಲ್ಲ. ಇದು ಹಿಂದಿನೇ ಕಂಪ್ಲೇಂಟ್ ಲಾಡ್ಜ್ ಆಗಿದೆ, ಏನು ಮಾಡಿದ್ರೆ ಇದು ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅದನ್ನು ನಮ್ಗೆ ಕೇಳಕ್ಕೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಗ್ರಾಹಕರು ತಿಳ್ಕೊಳ್ರಲ್ಲೂ, ನೀವು ಅಧಿಕಾರಿಗಳ ಕೆಲಸ ಏನಾಗುತ್ತೆ, ಲೈನ್ಮನ್ ಕಂಬದ ಮೇಲೆ ಕೆಲಸ ಮಾಡ್ತಿರ್ತಾನೆ, ಅವ್ನು ಫೋನ್ ಇರ್ತಾರಲ್ಲ 10 ಮಿಸ್ ಕಾಲ್ ಆಗಿರುತ್ತೆ, ನಿಮಗೆ ಸಿಟ್ಟು ಬಂದಿರ್ತದೆ. ಅದ್ರ ಬದಲು 1912 ಫೋನ್ ಮಾಡಿ ನೀವು ಸುಮ್ಮನೆ ಕೂತ್ಕೊಂಬಿಡಿ, ತನ್ನ ಪಾಡಿ ತನ್ನ ಕೆಲಸ ಆಗ್ತದೆ. ನಿಮಗೆ ಇದು ಇಂಟರ್ನೆಟ್ ಹೇಳೋಕೆ 1912 ಕಾಲ್ ಮಾಡಿ. ನಿಮ್ಗೆ ಯಾರು ಏನೋ ಹಣದ ಏನೋ ಆಮಿಷ ಹೊಡೆದ್ರು ಕೂಡ ಯಾರು ಕೇಳಬೇಡಿ. ಮತ್ತೊಂದು ನಂಬರ್ ಇದೆ, ಸೆಕ್ಷನ್ ಆಫ್ ಸೆಲ್ದ AW ನಂಬರ್ ಇದೆ ಕಡೆ 9448370251. ಈ ನಂಬರಿಗೆ ಮಾತಾಡ್ಬಿಟ್ಟು ಹಣಕಾಸಿನ ವ್ಯವಹಾರ ಯಾರು ನಿಮಗೆ ಮಾತಾಡಿದ್ರೆ ನಮಗೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಆ ಸಂದರ್ಭದಲ್ಲಿ ಅವತ್ತಿನ ದಿನ ಬರೋಕ್ಕಾಗಿಲ್ಲ ಅಂದ್ರೆ ಮಾರನೇ ದಿನ ಬಂದುಬಿಟ್ಟು ನಾವು ಅದಕ್ಕೆ ಸ್ಪಂದಿಸೋಕ್ಕೆ ನಾವು ಪ್ರಯತ್ನ ಪಟ್ಟಿರ್ತೀವಿ. ಓಕೆ, ಇಷ್ಟು ಹೇಳಿ ನಮ್ಮ ಮಾತಾಡ್ತೀನಿ. ನನ್ನ ಹೆಸರು ಬಾಲಾಜಿ ಸಿಂಗ್ ಅಂತೇಳಿ, ನಾನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ, ಗ್ರಾಮೀಣ ಉಪವಿಭಾಗ, ವಿಜಯಪುರ. ನಮ್ಮ ಯಾವುದು ಹಾಯೇರಿ ಮತ್ತು ಅಂಕಲಿಗೆ ಗ್ರಾಮ ಘಟಕ ಮತ್ತು ಇದು ಕಗ್ಗೋಡ ಕುಮಟಿಗೆ ಎಲ್ಲ ಪ್ರತಿಯೊಂದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ನಾವು ಖಂಡಿಸಿ ಇವತ್ತು ನಾವು ಯಾವುದಪ್ಪ ಅಂತಂದ್ರೆ ಹೊನಟಿಗೆ KBಗೆ ಇದು ಒಂದು ಸಲ ಅಲ್ಲ ಸಾಹೇಬ್ರ, ಇದು ಪ್ರತಿಯೊಂದು ಸಾರಿನೂ ಕೂಡ ಮುತ್ತಿಗೆ ಹಾಕಿದ್ರು ಕೂಡ ಈ ಹೊಸೊಬ್ಬರು AW ಬರ್ತಾರ ಹೋಗ್ತಾರ, ಬರೀ ಕತೆ ಅದನ್ನೇ ಹೇಳತ್ತಾರ. ಬಟ್ ಯಾವುದೇ ರೀತಿ ನಿಂತರೂ ಕೆಲಸಗಳು ಆಗಾಕತ್ತಿಲ್ಲ. ಮತ್ತು ರೈತರುಗಳು ಏನು ಆಗತ್ತೈತಪ್ಪ ಅಂತಂದ್ರೆ ಕರೆಕ್ಟಾಗಿ ಲೀಗಲಾಗಿ ಕರೆಂಟ್ ಕೊಟ್ಟರೆ ನಮ್ದು ಏನೂ ತೊಂದರೆ ಇಲ್ಲ ಸಾಹೇಬ್ರ. ಹೀಗಾಗಿಬಿಟ್ಟು ಮತ್ತು B4 ಕಟ್ಟೋದು ನೋಡಿ MLA ಇದ್ದೀರ, MLA ನೇತೃತ್ವಗೂ ಹೋರಾಟ ಮಾಡಿದ್ದೀವಿ. MLA ನೇತೃತ್ವ ಹೋರಾಟ ಮಾಡಿದ್ರು ಕೂಡ MLA ಹೇಳಿದ್ರು ಇಲ್ಲ ಇದು ಕರೆಕ್ಟಾಗಿ ನಾವು ಏನದ ಆಸ್ಪಾಸ ನಡೆಯತ್ತದೋ ಸ್ಟೇಷನ್ದಾಗ ಅದನ್ನು ನಾವು ಮಾಡ್ತೀವಿ, ಮಾಡಿ ಅದನ್ನು ನಿಮಗೆ 7 ತಾಸು ಕರೆಂಟ್ ಕೊಡ್ತೀವಿ, ಆಮೇಲೆ 4 ತಾಸು B4 ಕೊಡ್ತೀವಿ ಅಂತ. ಯಾಕಂದ್ರೆ ಬಡ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೋಸ್ಕರ ಭಾಳ ತೊಂದರೆ ಆಗತ್ತೈತಿ. ಅದನ್ನು ಲೀಗಲಾಗೆ ನಮ್ದು ಏನಾಗೈತಲ್ಲ ಈ ಸದ್ಯಕ್ಕಿನ ಮೂಮೆಂಟ್ನಾಗ ಗೌರ್ಮೆಂಟ್ ರೂಲ್ಸೇ ನಾವು ಕೇಳತ್ತೀವಿ. ಈ ಸ್ಟೇಷನ್ದವ್ರು ಬೇಜವಾಬ್ದಾರಿ ಆನ್ಸರ್ ಕೊಟ್ಟು ಹೋಗ್ಬಿಡ್ತಾರೆ, ಸಮಜಾಸು ಮಾತುಗಳು ಹೇಳ್ತಾರೆ. ಮತ್ತು ಅವರು ಸಿಬ್ಬಂದಿಗಳಿಗೆ ಸಮದಾಸ್ಬೇಕಂತ ಜನರ ಮುಂದೆ ಹೇಳ್ತಾರೆ. ಬಟ್ ಅದನ್ನೆಲ್ಲ ಬೇಡ, ಯಾರು ಬೇಕಾಗಿದ್ದ ಇಟ್ಕೋಬೇಕು. ಬಟ್ ಇನ್ನೊಂದು ಹೇಳ್ಬೇಕಂತಂದ್ರೆ ಸರಿಯಾಗಿ ಹೇಳ್ಬೇಕಂತಂದ್ರೆ ಈ ಎಲ್ಲ ಗ್ರಾಮ ಘಟಕಗಳ ಪರವಾಗಿ ನಾನು ಮಾತಾಡ್ಬೇಕಂತಂದ್ರೆ ಈ ಸೋಮವಾರ ದಿವಸ ಇವತ್ತು ಅವರು ಎಲ್ಲ ಈ ಕರೆಕ್ಟಾಗಿ ಲೀಗಲಾಗಿ ಕೊಟ್ಟಿಲ್ಲೋ ಸರಿ, ಕೊಡಲಿಲ್ಲಪ್ಪ ಅಂದ್ರೆ ಸೋಮವಾರ ದಿವಸ ಉಗ್ರ ಹೋರಾಟ ಆಗ್ತೀವಿ. ಮತ್ತು ಇದೇ ಬೈಪಾಸನ್ನು ಯಾವುದೋ ಇದು ಸಿಂದಗಿ ಬೈಪಾಸನ್ನು ತಡೆಗಟ್ಟಿ ಇವತ್ತು ಉಗ್ರ ಹೋರಾಟ ಮುಖಾಂತರ ನಾವು ಒಂದು ಹೋರಾಟ ಮಾಡೋಕೆ ನಾವು ಎಲ್ಲ ರೈತರ ಪರವಾಗಿ ಮತ್ತು ರೈತರ ಸಂಘಟನೆ ಕೆಲವೊಂದು ಸಂಘಟನೆಗಳಿದ್ದಾವೆ, ಆ ಎಲ್ಲ ಸಂಘಟನೆ ಪರವಾಗಿ ಕೂಡ ನಾವು ಇದನ್ನು ಎಚ್ಚರಿಕೆ ಕೊಡ್ತೀವಿ. ಇದಕ್ಕೆ ಶೀಘ್ರವಾಗಿ ಇದನ್ನು AW ಅಂತ ನನಗೇನು ಗೊತ್ತಿಲ್ಲ ಅವ್ರು AW ಯಾರು ಅಂತ, ಬಟ್ AW ಅವರು ಬಂದು ಅದನ್ನು ಈ ಕರೆಂಟನ್ನು ಕರೆಕ್ಟಾಗಿ ಲೀಗಲಾಗಿ ಕೊಟ್ಟು ಅದನ್ನು ನಮ್ಮ ರೈತರಿಗೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು. ಯಾಕಂತಂದ್ರೆ ಈ ಕ್ಯಾನಲ್ಗೆ ನೀರು ಬಿಟ್ಟಾರ, ಬಟ್ ನೀರು ಬಿಟ್ಟಾರ ಅಂದಾಗ ಎಲ್ಲ ಬೋರ್ಗಳು ರಿಚಾರ್ಜ್ ಆಗ್ತಾವೆ. ಬಟ್ ಅಲ್ಲಿ ಮಳೆ ಇಲ್ಲಾರ ಸಂಬಂಧ ಅಲ್ಲಿ ಎಲ್ಲ ಬೆಳೆಗಳಿಗೆ ಸ್ವಲ್ಪ ಹಾಕೋತಾರ ಅಂತೇಳಿ ಇಷ್ಟೆಲ್ಲ ತೊಂದರೆದಾಗ ರೈತರು ಬೆಳಾಗ್ತಾರೆ. ಇದಕ್ಕೆ ಏನಾರ ಹೆಚ್ಚು ಕಮ್ಮ ಈ ಏನು ಹೆದ್ದಾರಿಗೆ ತಡೆಗಟ್ತೀವಲ್ಲ, ಇದಕ್ಕೆ ಏನಾರ ಹೆಚ್ಚು ಕಮ್ಮ ಆದ್ರಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಸ್ಟೇಷನ್ ಮತ್ತು AW ಅವರೇ ಕಾರಣ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಹೇಳ್ತಾರೆ, ಇನ್ನೊಂದು ಸ್ಟೇಷನ್ ಆಗ್ತಾ ಇದೆ, ಅಲ್ಲಿ ಮಟ್ಟ ವೇಟ್ ಮಾಡಿ. ಇಲ್ಲ, ಆಲ್ರೆಡಿ ಆಗೈತಿ, ಪರಿಹಾರ ಮಾಡ್ತೀವಿ. ಆಲ್ರೆಡಿ ಆಗೈತಿ. ಯಾಕಂದ್ರೆ ಇಷ್ಟು ದಿವಸ ಏನು ಹೇಳಿದ್ರು ಜಮ್ಗಿ ಸ್ಟೇಷನ್ ಅಂತೂ ಆಗೈತಿ, ಹಾಗೆ ಕರೆಂಟು ಸಪ್ಲೈ ಆಲತ್ತೈತಿ. ನಮ್ಮ ಕಡೆ ಇಷ್ಟೇ ತಾರತಮ್ಯ ತೊಗೊಳತ್ತಾರೆ. ಹೆಂಗಪ್ಪ ಅಂತಂದ್ರೆ ನಮ್ಮ ನಾಲ್ಕು ಈ ಎಲ್ಲ ಆಸ್ಪಾಸ ನೋಡ್ರಿ, ನಮ್ದು ಯಾರು ಕೇಳೋರಿಲ್ಲ ಅಂತೇಳಿ ಈ ಟೈಪ್ ಮಾಡತ್ತಾರ ಅಷ್ಟೇ. ಇದಕ್ಕೆ ಈ ಥರ ಮಾಡತ್ತಾರ, ತಾರತಮ್ಯ ತೋರೋದು ಬೇಡ. ಇದಕ್ಕೆ ನಾವು ಏನೋ ಈಗೆಲ್ಲ ನಾವೆಲ್ಲ ಇದು ಆಗೋದು ಬೇಡ. ಇವತ್ತೊಂದು ಏನಲ್ಲಪ್ಪ ಎಲ್ಲ ಸುಮಾರು ರೈತರು ಸೇರ್ಕೊಂಡ್ಬಿಟ್ಟು ಒಂದು ಸಿಂಪಲ್ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ. ಇದು ಸೋಮವಾರ ದಿವಸ ಒಳ್ಳೆ ಒಂದು ಉಗ್ರ ಹೋರಾಟನೇ ಐತಿ ಅಂತ ಇಟ್ಕೋತೀನಿ. ಬಟ್ ಯಾಕಂತ ತಿಳ್ಕೊರಿ, ಇವತ್ತು ಏನೋ ಬಂದು ಹೇಳಿದ್ರೆ ಸಮಜಾಸ್ ಕಳ್ಸ್ಯಾರ ಆಗ್ತೀವಿ ಕರೆಂಟ್ ಅಂತೇಳಿ, ಹಾಕ್ತೀವಿ ಮಾಡ್ತೀವಿ ಅಂತೇಳಿ. ಇದನ್ನ ಹೇಳಕತ್ತೆ 5-6 ವರ್ಷ ಆಯ್ತು, ನಾವು ಕೇಳಂಗಿಲ್ಲ. ಸೋಮವಾರ ದಿವಸ ಉಗ್ರ ಹೋರಾಟ ಐತಿ. ನಾವು ಕೃಷ್ಣ ಭೋಸ್ಲೆ ಅಂತ, ಜೈ ಕರ್ನಾಟಕ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ. ನಾವು ಹಾಯೇರಿ ಮತ್ತು ಅಂಕಲಿಗೆ
ಲೈನ್ ಸಲುವಾಗಿ ನಾವು ಹೊನಟಿಗೆ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದೀವಿ. ಎಲ್ಲ ಆಫೀಸರ್ಸ್ ಬಂದ ಮೇಲೆ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿಂದ ಅವ್ರು ಬಂದೆಲ್ಲ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ಈಗ ಲೈನ್ ಚಾಲು ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. 1ನೇ ತಾರೀಕಿನ ಒಳಗಾಗಿ ಏನದ ನಮಗೆ ಹೆಚ್ಚಿನ ಲೈನನ್ನು ಕೊಡ್ತೀನಿ ಅಂತ ಇವತ್ತೇನದ ಸಾಹೇಬರ ಜೊತೆ ಇದನ್ನೆಲ್ಲ ಚರ್ಚೆ ಮಾಡಿ ಲೈನ್ ಹೊನಟಿಗೆ ಸ್ಟೇಷನನ್ನು ಮುತ್ತಿಗೆ ಹಾಕಿದ್ದೀವಿ. ಅವರು ಅಲ್ಲಿಂದ ಬಂದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ 1ನೇ ತಾರೀಕಿನ ಒಳಗಾಗಿ ಎಲ್ಲ ಸರಿಯಾದ ಲೈನ್ಗಳನ್ನು ಕೊಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಕರೆಂಟ್ ಬರ್ತಾ ಇದ್ದಿದ್ದಲ್ಲ ರೀ, ಸಮಸ್ಯೆಗಳು 2 ದಿವಸಗಟ್ಟಲೆ ಲೈನ್ ಏನದ ಫಾಲ್ಟ್ ಬರೋದ್ರಿಂದ ಎಲ್ಲ ಲೈನ್ಮನ್ಸು ಸೆಕ್ಷನ್ ಆಫೀಸರ್ಸು ಎಲ್ಲ ನಾವು ಹೇಳೋದ್ರಿಂದ ನಮಗೆ ಸ್ಪಂದನೆ ಮಾಡ್ಲಾರ್ಕ ನಾವು ಈ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದೀವಿ. ಆತ್ಮನಂತೇಲಿ ಅಂತ ಆಯೇರಿ ಗ್ರಾಮದವರು.